ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 30ನೇ ಎಪಿಸೋಡಿಗೆ ಸ್ವಾಗತ. ಪ್ರಿಯಾಂಕಾ ರೂಮಿಗೆ ಬಂದು ಚೆಕ್ ಮಾಡ್ತಿರ್ತಾಳೆ. ಸುರಭಿ ಅವರು ಪ್ರೀ ಕಮ್ ಲೇಟ್ ಆಯ್ತು ಅಂತ ಕರೀತಾರೆ. ಪ್ರಿಯಾಂಕಾ ಹಾಗೆ ಹೋಗ್ತಾಳೆ. ತರಂಗ ಸೇಫ್ ಆದೆ ಅಂತ ರಿಲ್ಯಾಕ್ಸ್ ಆಗ್ತಾಳೆ. ವಧು ಮನೆಗೆ ಬಂದು ಪಾರ್ಟಿಲಿ ನಡೆದಿರೋ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಅಪ್ಪ ಬಂದು ಬಂದೆ ಮಗಳೇ, ಲೇಟ್ ಆಯ್ತಲ್ಲ ಅಂತ ಯೋಚಿಸ್ತಿದ್ದೆ, ತಡಿ ನೀರ್ ತರ್ತೀನಿ ಅಂದಾಗ ವಧು ಬೇಡ ಅಂತಾಳೆ. ಅಷ್ಟರಲ್ಲಿ ಗೀತಾ ಅವರು ನೀರ್ ತರ್ತಾರೆ. ವಧು, ಚಿಕ್ಕಮ್ಮ ನೀವೇ ಯಾಕೆ ತರಕ್ ಹೋದ್ರಿ ಅಂತ ಕೇಳ್ತಾಳೆ. ಚಿಕ್ಕಮ್ಮ ಯಾಕೆ ಅಂದ್ರೆ ನಾಳೆ ನೀನ್ ಸುಜಿತ್ನ ಮದ್ವೆಯಾಗಿ ಹೋಗೋಳಲ್ವಾ, ಇನ್ನೆಷ್ಟು ದಿನ ಉಪಚಾರ ಮಾಡಕ್ಕಾಗುತ್ತೆ, ತಗೋ ಆರಾಮಾಗಿ ನೀರು ಕುಡಿ ಅಂತ ಕೊಡ್ತಾರೆ. ವಧು ನೀರು ತಗೋಬೇಕಾದ್ರೆ ಗ್ಲಾಸ್ ಕೈಯಿಂದ ಬಿದ್ದೋಗುತ್ತೆ. ಚಿಕ್ಕಮ್ಮ ಯಾಕೆ ವಧು, ಏನಾಯ್ತು, ಗ್ಲಾಸ್ನ ಕೆಳಗಡೆ ಬೀಳ್ಸೋಷ್ಟು ಯೋಚನೆಯಲ್ಲಿ ಮುಳುಗ್ಬಿಟ್ಟಿದ್ಯಾ, ಓ ಮದುಮಗನ ಬಗ್ಗೆ ಕನಸು ಕಾಣ್ತಿದ್ಯಾ ಅಂತ ಕೇಳ್ತಾರೆ. ವಧು ಇರಿಟೇಟ್ ಆಗಿ ಸಾಕು ನಿಲ್ಸಿ ಚಿಕ್ಕಮ್ಮ ಅಂತ ಹೇಳಿ ಹೋಗ್ತಿರ್ತಾಳೆ. ಚಿಕ್ಕಮ್ಮ ನಿನ್ಕೋಬೋದು, ಹೇಗೂ ಮದ್ವೆಗೆ ಹೋಗ್ತಿದ್ಯಲ್ಲ ಅಂತ ಖುಷಿಗೆ ನೀರು ತಂದು ಕೊಟ್ರೆ ನನ್ ಮೇಲೆ ರೇಗಾಡ್ತೀಯಾ, ಈ ಅಹಂಕಾರಕ್ಕೆ ಅನ್ಸುತ್ತೆ ಇಷ್ಟು ವರ್ಷ ಆದ್ರೂ ಮದ್ವೆ ಆಗದೆ ಈ ಮನೆಯಲ್ಲೇ ಬಿದ್ದಿರೋದು ಅಂತಾರೆ. ಹೌದು, ಕೋಪದಲ್ಲಿ ನಾನೆಲ್ಲಾದ್ರೂ ಇರ್ತೀನಿ, ಹೇಗಾದ್ರೂ ಇರ್ತೀನಿ, ಅದನ್ನ ನೀವು ಅಹಂಕಾರ ಅನ್ಕೊಂಡ್ರೆ ನಾನೇನೋ ಮಾಡಕ್ಕಾಗಲ್ಲ, ನನ್ನ ವ್ಯಕ್ತಿತ್ವ ಇರೋದೇ ಹೀಗೆ, ಅಷ್ಟಕ್ಕೂ ನಾನು ಸುಜಿತ್ನ ಮದ್ವೆ ಆಗ್ತೀನಿ ಅಂತ ನಿಮಗೆ ಯಾರು ಹೇಳಿದ್ರು ಅಂತ ಕೇಳ್ತಾಳೆ. ಅದಕ್ಕೆ ಚಿಕ್ಕಮ್ಮ ಏನೇ ಹೇಳ್ತಿದ್ಯಾ, ಅಂದ್ರೆ ನೀನು ಅವನನ್ನ ಮದ್ವೆ ಆಗಲ್ವಾ ಅಂತ ಕೇಳ್ತಾರೆ. ಹೌದು, ಚಿಕ್ಕಮ್ಮ ಸುಜಿತ್ನ ಮದ್ವೆ ಆಗೋಕ್ಕೆ ನಾನಿನ್ನೂ ಒಪ್ಕೊಂಡಿಲ್ಲ, ಅಂಥದ್ರಲ್ಲಿ ನಿಮ್ಗೆ ನೀವೇ ಏನೇನೋ ಅನ್ಕೊಂಡ್ರೆ ಹೇಗೆ, ನಿಮ್ಮಿಂದ ನನ್ಗೆಷ್ಟು ಹಿಂಸೆ ಆಗ್ತಿದೆ ಅಂತ ಗೊತ್ತಾ ನಿಮ್ಗೆ, ನನ್ನ ಮದ್ವೆ ವಿಚಾರದಲ್ಲಿ ನನ್ನ ಅಪ್ಪ ಅಮ್ಮನೇ ಬಲವಂತ ಮಾಡ್ತಿಲ್ಲ, ಅಂಥದ್ರಲ್ಲಿ ಮದ್ವೆ ಆಗು ಅನ್ನೋದಕ್ಕೆ ನೀವು ಯಾರು ಅಂತ ಕೇಳಕ್ ಹೋದೋಳು ಅಲ್ಲಿಗೆ ನಿಲ್ಲಿಸ್ತಾಳೆ. ಚಿಕ್ಕಮ್ಮ ಕೇಳು, ಮದ್ವೆ ಆಗು ಅಂತ ಹೇಳೋಕೆ ನೀವ್ಯಾರು ಅಂತ ಜೋರಾಗೆ ಕೇಳು, ಮನೆಯವರಿಗೆಲ್ಲ ಗೊತ್ತಾಗ್ಲಿ ನೀನೇನು ಅಂತ ಅಂದಾಗ ಶಂಕರ್ ಅವರು ವಧು ಏನಿದೆಲ್ಲ ಅಂತಾರೆ. ವಧು, ಅಪ್ಪ ನೀವು ನನ್ಗಲ್ಲ ಇವ್ರನ್ನ ಕೇಳಿ, ಇಷ್ಟ ದಿನ ನನ್ನ ಅಪ್ಶಕ್ನ ಅಂತಿದ್ರು, ಇವಾಗ ಸುಜಿತ್ನ ಮದ್ವೆ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಇಷ್ಟೆಲ್ಲ ಉಪಚಾರ ಮಾಡ್ತಿದ್ದಾರೆ, ಇದು ಸರಿನಾ ಅಂದಾಗ ಚಿಕ್ಕಮ್ಮ ಇಲ್ಲ ಮದ್ವೆ ಆಗ್ಬೇಡ, ತಿಂದ್ಕೊಂಡು ಉಣ್ಕೊಂಡು ಇಲ್ಲೇ ಆರಾಮಾಗಿ ಇದ್ಬಿಡು, ನೋಡ್ದವ್ರು ಏನಂತಾರೆ ಅಂತ ಕೇಳ್ತಾರೆ. ಅವಾಗ ವಧು ಯಾರೋ ಏನೋ ಹೇಳ್ತಾರೆ ಅಂತ ಮದ್ವೆ ಆಗಕ್ಕಾಗಲ್ಲ, ಅದಕ್ಕೂ ಟೈಮ್ ಕೊಡ್ ಬರ್ಬೇಕು, ಹುಡುಗ ನಂಗೂ ಇಷ್ಟ ಆಗ್ಬೇಕು, ಮನ್ಸಿಗೆ ಒಪ್ಪಿಗೆ ಹಾಕ್ಬೇಕು ಅಂತಾಳೆ. ಚಿಕ್ಕಮ್ಮ ಓಹೋಹೋ, ಮನ್ಸಿಗೆ ಒಪ್ಪಿಗೆ ಆಗ್ಬೇಕಾ, ಅಬ್ಬಾಬಾ ನಿಂಗೆ ಇಷ್ಟ ಆಗೋ ಹುಡುಗ ಬರ್ಬೇಕು ಅಂದ್ರೆ ಅವನು ರಾಜ್ಕುಮಾರನೇ ಆಗಿರ್ಬೇಕು, ಕೈ ಕಾಲು ನೆಟ್ಟಿಗಿಲ್ದಿರೋರೇ ಮದ್ವೆ ಆಗ್ಬೇಕು ಅಂತ ಒದ್ದಾಡೋ ಈ ಕಾಲದಲ್ಲಿ ಎಲ್ಲಾ ಸರಿ ಇದ್ದು ಮದ್ವೆ ಆಗೋಕೆ ಮೀನಾಮೇಷ ಎಣಿಸ್ತಿದ್ಯಲ್ಲ, ಏನೇ ಆಗಿದೆ ಅಂತದ್ದು ನಿಂಗೆ, ಸುಜಿತ್ ನೋಡಕ್ ಚೆನ್ನಾಗಿಲ್ವಾ, ಅವನಿಗೆ ಕೆಲಸ ಇಲ್ವಾ, ಅವನೇ ಬಂದು ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ರು ನೀನ್ ಹಿಂದೇಟ್ ಹಾಕ್ತಿದ್ಯಲ್ಲ, ನಿಂಗೇನಾದ್ರೂ ಸಮಸ್ಯೆ ಇದೆಯಾ ಅಂದಾಗ ವಧು ಕೋಪದಲ್ಲಿ ಚಿಕ್ಕಮ್ಮ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಅದನ್ನ ಉಳಿಸ್ಕೊಂಡು ಹೋಗೋದು ನೋಡಿ, ಕೆಡಿಸ್ಕೋಬೇಡಿ, ಇನ್ನೊಂದ್ಸಲ ನನ್ನ ಮದ್ವೆ ವಿಷಯ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಅಷ್ಟಕ್ಕೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಕೆ ನೀವ್ ಯಾರು ಅಂತ ಕೇಳ್ತಾಳೆ. ಸಾರ್ಥಕ್ ಪ್ರಿಯಾಂಕಾ ಹತ್ರ ಅಮ್ಮನ ಹತ್ರ ವಿಷಯ ಹೇಳೋಕ್ ಹೋದ್ರೆ ನಿಮ್ಮಮ್ಮ ತಡೆದ್ರು ಅಂದ್ರೆ ಡಿವೋರ್ಸ್ ವಿಷಯ ಈಗ ಹೇಳೋದು ನಿಂಗೂ ಇಷ್ಟ ಇಲ್ಲ ಅಂತಾಯ್ತು, ಇನ್ನೊಂದ್ಸಲ ಹೇಳ್ತಿದ್ದೀನಿ ಪ್ರಿಯಾಂಕಾ, ಅಮ್ಮಂಗೆ ಈ ವಿಷಯ ನಾನೇ ಬ್ರೇಕ್ ಮಾಡಬೇಕು, ಮಧ್ಯದಲ್ಲಿ ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ ಅಂದಾಗ ಪ್ರಿಯಾಂಕಾ ಅರ್ಥ ಆಗುತ್ತೆ ಸಾರ್ಥಕ್, ಅಮ್ಮನೂ ಈ ವಿಷಯ ಗಲೀಜ್ ಮಾಡ್ಕೋಬೇಡ ಅಂತ ಹೇಳಿದಾಳೆ, ಅವಳಿಗೆ ಬೇಜಾರಾಗಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ, ನನಗ್ ಬರ್ಬೇಕಾಗಿರೋದು ನನಗ್ ಸಿಗ್ಲೇಬೇಕು ಅಂತಾಳೆ. ಸಾರ್ಥಕ್, ನಾನು ಅವತ್ತೇ ಹೇಳಿದ್ದೀನಿ ನನ್ನ ಆಸ್ತಿಲಿ 50% ಸಿಗುತ್ತೆ ಅಂತ, ಕಂಪನಿ ಬಗ್ಗೆ ತೀರ್ಮಾನ ಮಾಡೋಕೆ ಏನೂ ಇಲ್ಲ, ಯಾಕಂದ್ರೆ ಕಂಪ್ನಿ ನಂದಲ್ವೇ ಅಲ್ಲ ಅಂತಾನೆ. ಈ ಕಡೆ ವಧು ಮನೆಯಲ್ಲಿ ವಧು ಚಿಕ್ಕಮ್ಮ ನಾನ್ ಯಾರ, ನೀನ್ ಕೇಳಿದ್ದು ಸರಿಯಾಗೇ ಇದೆ, ಕೇಳೋದಕ್ಕೆ ನಾನು ಯಾರು, ಭಾವ ನೋಡಿದ್ರ ವಧು ಹೇಗೆ ಮಾತಾಡ್ತಿದ್ದಾಳೆ, ಕೇಳಿಸ್ಕೊಂಡ್ರ, ನಾನು ಯಾರು ಕೇಳೋದಕ್ಕೆ ಅಂದಾಗ ವಧು ನಾನು ಅದನ್ನೇ ಹೇಳ್ತಿರೋದು, ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ ಅಂದಾಗ ಶಂಕರ್ ಅವರು ಸಿಟ್ಟಲ್ಲಿ ವಧು ಕೆನ್ನೆಗೆ ಹೊಡಿತಾರೆ. ಅದನ್ನ ನೋಡಿ ಚಿಕ್ಕಮ್ಮಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಹೊಡೆದ್ರಿ ಭಾವ, ಈಗ ಅವಳು ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ದಾಳೆ, ಚಿಕ್ಕ ವಯಸ್ಸಿಂದ ಎತ್ತಿ ಆಡ್ಸಿದಕ್ಕೆ ಒಳ್ಳೆ ಮರ್ಯಾದೆನೆ ಕೊಟ್ಲಿವಳು ಅಂದಾಗ ಶಂಕರ್ ಅವರು ವಧು ನೀನ್ ಮಾಡಿದ ತಪ್ಪಮ್ಮ, ಚಿಕ್ಕಮ್ಮನ ಬಗ್ಗೆ ಹಾಗೆ ಮಾತಾಡಬಾರ್ದಾಗಿತ್ತು ಅಂತಾರೆ. ವಧು ಇಲ್ಲ ಅಪ್ಪ, ನಾನೇನು ತಪ್ಪು ಮಾಡಿಲ್ಲ, ಪದೇ ಪದೇ ಮದ್ವೆ ಆಗು ಅಂತ ನನ್ನ ವಿಷಯಕ್ಕೆ ಯಾಕಪ್ಪ ತಲೆ ಹಾಕ್ಬೇಕು, ಇದಕ್ಕೂ ಅವರಿಗೂ ಏನ್ ಸಂಬಂಧ, ಒಟ್ನಲ್ಲಿ ನಾನು ಈ ಮನೇಲಿರೋದು ಇವ್ರಿಗೆ ಇಷ್ಟ ಇಲ್ಲ, ಏನಾದ್ರೂ ಮಾಡಿ ನನ್ನ ಸಾಗಾಕ್ಬೇಕು ಅನ್ನೋದೇ ಅವ್ರ ಉದ್ದೇಶ ಅಪ್ಪ ನೀವು ನನ್ನ ಪ್ರಶ್ನೆ ಮಾಡ್ತಿದ್ದೀರಲ್ಲ, ನನ್ನ ಮಗಳು ವಿಚಾರದಲ್ಲಿ ನೀನ್ ಯಾಕೆ ತಲೆ ಹಾಕ್ತಿದ್ಯಾ ಅಂತ ಇವ್ರಿಗೆ ಪ್ರಶ್ನೆ ಮಾಡಿ ಅಪ್ಪ ಅಂತ ಹೇಳಿ ರೂಮ್ ಬಾಗ್ಲು ಹಾಕೋತಾಳೆ. ತರಂಗ ಪ್ರಿಯಾಂಕಾ ಹತ್ರ ಬಂದು ನಂಗೆ ಡೈವರ್ಸ್ ವಿಷಯ ಗೊತ್ತಾಗಿದೆ, ಅದು ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ 2 ಲಕ್ಷ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಪ್ರಿಯಾಂಕಾ ಅವಳು ಕೆನ್ನೆ ಹೊಡೆದು ವಿಷಯ ದುಡ್ಡಿಂದಲ್ಲ, ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಈ ವಿಷಯ ನೀನ್ ಯಾರ ಹತ್ರನಾದ್ರೂ ಹೇಳಿದ್ರೆ ನಿನ್ 10 ಸೀಕ್ರೆಟ್ಸ್ ನನ್ನ ಹತ್ರ ಇದಾವೆ, ಅದನ್ನ ಎಲ್ಲಿ ರಿವೀಲ್ ಮಾಡಬೇಕೋ ಮಾಡ್ತೀನಿ, ಗಾಟ್ ಇಟ್ ಅಂತ ವಾರ್ನ್ ಮಾಡ್ತಾಳೆ. ತರಂಗ ಅಳ್ತಿರ್ತಾಳೆ. ಆದಿ ಬಂದು ಕೇಳಿದಾಗ ನೀನು ಸಾರ್ಥಕ್ ಅಣ್ಣನ ಹತ್ರ ಒಂದ್ಸಲ ಮಾತಾಡು, ಅಣ್ಣಂಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ ಅನ್ಸುತ್ತೆ ಅಂತಾಳೆ. ಆದಿ ಅವನಿಗೇನಾದ್ರೂ ಬೇಕಿದ್ರೆ ಅವ್ನು ಬಾಯ್ಬಿಟ್ಟು ಕೇಳ್ತಾನೆ, ಅದಕ್ಕೆ ನೀನ್ ಯಾಕೆ ತರ ಕೇಳಿಸ್ಕೊಂಡು ಅಳ್ತಾ ಇದೀಯ ಅಂತ ಕೇಳ್ತಾನೆ. ತರಂಗ ನೀನು ಅವನ ಹತ್ರ ಒಂದ್ಸಲ ಮಾತಾಡು ಅಂದಾಗ ಆದಿ ಒಪ್ಕೋತಾನೆ. ಮಧ್ಯರಾತ್ರಿ 12 ಗಂಟೆಗೆ ಅಲ್ರಾಮ್ ಆಗುತ್ತೆ. ಪ್ರಿಯಾಂಕಾ ಎದ್ದು ಅವಳ ಅಣ್ಣನ ನೆನಪಿಸ್ಕೋತಾಳೆ. ಚಿಕ್ಕ ವಯಸ್ಸಲ್ಲಿ ಅವಳ ಅಣ್ಣನ ಬರ್ಡೇಗೆ ಅಮ್ಮ ಬೇಸನ್ ಲಾಡು ಮಾಡಿರ್ತಾರೆ. ಪ್ರಿಯಾಂಕಾ ಮತ್ತು ಅವಳ ಅಣ್ಣ ಆ ಡಬ್ಬಿ ತೆಗೆದು ಲಾಡು ತಿಂತಾ ಇರ್ತಾರೆ. ಪ್ರಿಯಾಂಕಾ ಅಣ್ಣ ನೀನ್ ಯಾವಾಗ್ಲೂ ನಗ್ತಾ ಇರಬೇಕು, ನಿನ್ನ ಹತ್ರ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಅದನ್ನ ನೆನೆಸ್ಕೊಂಡು ರಾತ್ರಿ ಎದ್ದು ಬಂದು ಬೇಸನ್ ಲಾಡು ಮಾಡ್ತಿರ್ತಾಳೆ ಪ್ರಿಯಾಂಕಾ. ಅದನ್ನ ಕೆಲ್ಸದವಳು ನೋಡ್ತಾಳೆ.
ಪ್ರಿಯಾಂಕಾ ಅವಳನ್ನ ನೋಡಿ ಇಷ್ಟೊತ್ತಲ್ಲಿ ಇನ್ನೇನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನೀರು ಕುಡಿಯೋಕೆ ಬಂದಿದ್ದೆ ಅಂತಾಳೆ. ನೀರು ಕುಡಿದೇ ಇದ್ರೆ ಸತ್ತೋಗಲ್ಲ, ಬೆಳಗ್ಗೆ ಎದ್ದು ಕುಡಿ, ಗೆಟ್ ಔಟ್ ಅಂತ ಬೈದು ಕಳಿಸ್ತಾಳೆ. ವಧುಗೆ ತಂದೆ ಹೊಡೆದಿದ್ದು ತುಂಬಾ ಬೇಜಾರಾಗಿದೆ. ರೂಮಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಶಂಕರ್ ಅವರಿಗೆ ವಧು ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಆಗಿದೆ. ವಧುಗೆ ಹೊಡೆದಿರೋ ಕೈಗಳನ್ನ ಸೋಫಾಗ್ ಹೊಡ್ಕೋತಾರೆ. ವಧು ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಅನ್ಕೋತಾರೆ. ಈ ಕಡೆ ಪ್ರಿಯಾಂಕಾ ಮತ್ತೆ ಸುರಭಿ ಅವರು ಪ್ರೀತಮ್ ಅಂತ ಹೆಸರು ಬರ್ದಿರೋ ಗೋರಿ ಹತ್ರ ಬಂದಿದ್ದಾರೆ. ಪ್ರಿಯಾಂಕಾ ಲಾಲಿ ಹಾಡು ಹಾಡಿ, ಅಣ್ಣ ನಿಂಗೆ ಅಂತ ನಾನೇ ಕೈಯಾರೆ ಬೇಸನ್ ಲಾಡು ಮಾಡ್ತಂದಿದ್ದೀನಿ. ನೀನ್ ಹೋಗಿ 15 ವರ್ಷ ಆಯ್ತು. ಇದು ನಿನ್ 27ನೇ ಹುಟ್ಟಿದಬ್ಬ. ನಿನ್ ಸಾವನ್ನ ನಾನಿನ್ನೂ ಮರ್ತಿಲ್ಲ ಅಣ್ಣ, ಇನ್ನೂ ಕಣ್ಮುಂದೆ ಕಟ್ಟಿದಾಗೆ ಇದೆ ಅಂತಾಳೆ. ಸುರಭಿ ಅವರು ಪ್ರೀ ಮಾತಾಡಿದ್ ಸಾಕು, ಕೇಕ್ ಕಟ್ ಮಾಡು ಬಾ ಅಂತ ಕರೀತಾರೆ. ಕೇಕ್ ಕಟ್ ಮಾಡಿ ಬರ್ಡೇ ಸಾಂಗ್ ಹೇಳಿ, ಈ ಸಲನೂ ನಿನ್ ಬರ್ಡೇಗೆ ಯಾರೂ ಬಂದಿಲ್ಲ ಅಂತ ನೋಡ್ತಿದ್ಯಾ, ನಾವೇ ಯಾರನ್ನೂ ಕರೆದಿಲ್ಲ ಅಣ್ಣ. ಬಂದವರು ನಮ್ ಕಷ್ಟ ನೋಡಿ ಸಮಾಧಾನ ಮಾಡಬಾರ್ದು. ನೀನ್ ಸತ್ರು ನನ್ನ ಒಳಗಿರೋ ಸೇಡಿನ ಕಿಚ್ಚು ಹಾಗೆ ಇದೆ ಅಣ್ಣ. ನೀನ್ ಸತ್ ಇಷ್ಟು ವರ್ಷ ಆದ್ರೂ ನಾನಾಗ್ಲಿ ಅಮ್ಮ ಆಗ್ಲಿ ಒಂದ್ ಹನಿ ಕಣ್ಣೀರು ಹಾಕಿಲ್ಲ. ನಮ್ ಕಣ್ಣೀರು ಹೊರಗ್ ಬರೋದಕ್ಕೆ ಕಾಯ್ತಾ ಇದೆ. ಯಾವತ್ತು ಅಮ್ಮ ಮಗ ಇಬ್ರು ಬೀದಿಗೆ ಬರ್ತಾರೋ ಆ ದಿನ ನೀನ್ ಸತ್ತಿರೋ ನೋವನ್ನ ಕಣ್ಣೀರ್ ಮೂಲಕ ಹೊರಗೆ ಹಾಕ್ತೀವಿ ಅಂತಾಳೆ. ಪ್ರಿಯಾಂಕಾ ಅಣ್ಣನ ಸಾವಿಗೆ ಯಶೋಮತಿ ಮತ್ತೆ ಸಾರ್ಥಕ್ ಹೇಗ್ ಕಾರಣ ಆದ್ರು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.